ಅಂತಂದ್ರೆ ಕ್ರೇಜ್ ನೋಡ್ತಾ ಇದ್ದೀರಾ ನೀವು. ಎಕ್ಸೈಟ್ಮೆಂಟ್ ಲೆವೆಲ್ ತುಂಬಾನೇ ಜಾಸ್ತಿ ಇರುತ್ತೆ. ಐ ಗೆಸ್ ಹಬ್ಬಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಯಾ ಯು ಕ್ಯಾನ್ ಸಿ. ಆ್ಯಕ್ಚುಲಿ ನಾನು ಯಾವ್ದಾನ ಜಾತ್ರೆಗಳಿಗೆ ಯಾವ್ದಾನ ಹಬ್ಬಗಳಿಗೆ ಯಾವ್ದಾನ ತೇರುಗಳಿಗೆ ಹೋದಾಗ ಈ ಥರ ಫೀಲ್ ನೋಡ್ತಾ ಇದ್ದೆ. ಬಟ್ ಡಿ ಬಾಸ್ ತೇರು ಅನ್ಬೋದು ಇದನ್ನ. ಬಟ್ ಇವಾಗ ನೀವು ಹೇಳಿ, ಅಪ್ಪಿತಪ್ಪಿ ಡಿ ಬಾಸ್ ಜೊತೆ ನೆಕ್ಸ್ಟ್ ಸಿನಿಮಾ ನೀವೇನಾದ್ರು ಅವಕಾಶ ಸಿಕ್ಕಿದ್ರೆ ಯಾವ ಥರ ಪಾತ್ರ ವಹಿಸೋದಕ್ಕೆ ಇಷ್ಟಪಡ್ತೀರಾ? ನೋಡಿ, ನನ್ನ ಇಯರಿಂಗ್ ಕೂಡ ಹೆದರ್ಕೊಂಡ್ಬಿಡ್ತು ಒಂದೇ ಸತಿ. ಯಾವ ಥರ ರೋಲ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಐ ಗೆಸ್ ದರ್ಶನ್ ಸರಿಗೆ ಯಾವುದೇ ಫಿಲ್ಮ್ ಅಂತ ತಗೊಳ್ಳಿ, ಅವ್ರು ಅದನ್ನ ಜನರು ಮೆಚ್ಚೋ ಥರ ಮಾಡ್ತಾರೆ. ಅವರು ಜನ ಮೆಚ್ಚಿದ ನಾಯಕ. ಬಟ್ ನನಗೆ ಒಂದ್ ವೇಳೆ ಚಾನ್ಸ್ ಸಿಕ್ತು ಅಂತಂದ್ರೆ ಮೇ ಬಿ ಒಂದು ಪ್ಯೂರ್ ಲವ್ ಸ್ಟೋರಿ ಬಾಸ್ ಜೊತೆಗೆ. ಡಿ ಬಾಸ್ ಜೊತೆಗೆ ಪ್ಯೂರ್ ಲವ್ ಸ್ಟೋರಿ. ಸೊ ವಿ ಶುಡ್ ಆಸ್ಕ್, ಯಾವ ಫೇವರಿಟ್ ಸಾಂಗ್, ಲವ್ ಸಾಂಗ್ ಯಾವ್ದು ಇಷ್ಟ ತುಂಬಾ? ಐ ಗೆಸ್ ಈಗ ಬಂದಿರೋದೇನೆ ಸೂಪರ್, ಖಂಡಿತವಾಗ್ಲೂ. ಸೊ ಈ ಒಂದು ಅವಕಾಶ ನಮ್ಮ ಬೃಂದ ಅವ್ರಿಗೆ ಆದಷ್ಟು ಬೇಗ ಸಿಗ್ಲಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದೀನಿ. ಕೇಳಿಸ್ಕೊತಾ ಇದ್ರೆ ಅಲ್ಲಿ ಸರ್ ನಿಮ್ ಜೊತೆ ಕೆಲಸ ಮಾಡಕ್ಕೆ ತುಂಬಾನೇ ಆಸೆ ಇದೆ. ಇರಿ ಒಂದ್ ನಿಮಿಷ, ಅವ್ರು ಕೇಳಿಸ್ಕೊಳ್ತಿದ್ದಾರೆ ಅನ್ಕೋತೀನಿ. ಒಂದ್ ನಿಮಿಷ, ಕೇಳಿಸ್ಕೊತಿದ್ದಾರೆ. ದರ್ಶನ್ ಸರ್ ಜೊತೆಗೆ ಒಂದು ಪ್ಯೂರ್ ಲವ್ ಸ್ಟೋರಿ ನಿಮ್ ಜೊತೆ ಮಾಡಕ್ ಸಿಕ್ಕಿದ್ರೆ ತುಂಬಾನೇ ಖುಷಿ ಇರುತ್ತೆ ಸರ್. ಥ್ಯಾಂಕ್ ಯು. ಅಂಡ್ ಕಾಟೇರ ಸಿನಿಮಾಕ್ಕೆ ಒಳ್ಳೇದಾಗ್ಲಿ. ನಿಮ್ ಎಲ್ಲಾ ಸಿನಿಮಾನು ಜನರು ತುಂಬಾನೇ ಮೆಚ್ಕೋತಾರೆ. ಅಂಡ್ ನೀವು ಜನ ಮೆಚ್ಚಿದ ನಾಯಕ ಐ ವಾಸ್ ಸೇಯಿಂಗ್. ಅಂಡ್ ಕಾಟೇರ ಕೂಡ ನಿಮ್ಮ ಹಿಂದಿನ ಎಲ್ಲಾ ಸಿನಿಮಾಗಳಿಗಿಂತ ತುಂಬಾ ದೊಡ್ಡದಾಗಿ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ರಾಕ್ ಲೈನ್ ಸರ್ ನಾನು ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ ಟು ಗಿವ್ ಅ ಮೊಮೆಂಟು.